ಇಲ್ಲ ಸರ್, ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಬೇಕಲ್ಲ ಈಗ. ಭಾರತ ನರಕಕ್ಕೂಪ ನೀವು ಪ್ರಧಾನಿ ಹೇಳಿದ ತಕ್ಷಣ ಅವರ ರಾಜಕೀಯ ಬದುಕನ್ನು ನಾಶಪಡಿಸ್ತೀನಿ ಅಂತಾರೆ. ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಅವರು 12-13 ಸರಿ ಅಫಿಷಿಯಲಿ ಹೇಳಿದ್ರು. ನಾವು 140 ಕೋಟಿ ಜನಸಂಖ್ಯೆ ಇರೋ ದೇಶದ ಪ್ರಧಾನಿ ನಾನು ಆಯ್ಕೆ ಮಾಡಿದ ನೀ ಯಾವನಯ್ಯ ಮುಗಿಸ ಯಾಕೆ ಕೇಳಿಲ್ಲ? ಇಂಡಿಯಾದ ನರಕಕ್ಕೂಪ ಏನು ಗೊತ್ತು ಟ್ರಂಪ್ಗೆ ಇಂಡಿಯಾದ ಬಗ್ಗೆ? ನಮ್ಗೆ ಒಂದು ಸ್ವಲ್ಪ ಗಂಡಸ್ತರ ಅಂತ ಹೇಳಲ್ಲ. ಇನ್ನೊಂದಿದ್ರೆ, ಮುಚ್ಚಿಕೊಂಡಿರ ನೀ ಯಾವನಯ್ಯ ನನ್ನನ್ನು ನಿಲ್ಸೋಕೆ ಕೇಳಲ್ಲ. ಸಾಫ್ಟ್ವೇರ್ ನಮಗೆ ಅಲ್ಲೇ ನಮ್ಮ ಬೆಂಗಳೂರು ಐಟಿ ಸಿಟಿಗೆ ಕಳಂಕ ಅಲ್ವಾ ಸರ್ ಇದು? ಇಡೀ ಭಾರತೀಯರ ಕಳಂಕ, ನನಗೆ ಕಳಂಕ, ನಿಮಗೆ ಕಳಂಕ. ಬಿಸಿ ನಮ್ಮ ಮೇಲೆ ನಮ್ಮ ದರೋಡೆಕೋರು ಲ್ಯಾಪ್ಟಾಪ್, ನಾವು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಈ ಮೋದಿಯವರ ಫ್ರೆಂಡ್, ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರ ಫ್ರೆಂಡ್, ದ ಫ್ರೆಂಡ್ ಆಫ್ ಇಂಡಿಯಾ ಡೊನಾಲ್ಡ್ ಟ್ರಂಪ್ ಭಾರತದ ಬಗ್ಗೆ ಯಾಕೆ ನಾಲಿಗೆನಿಷ್ಟು ಹರಿಬಿಡ್ತಾ ಇದ್ದಾರೆ? ಯಾಕಿಷ್ಟು ದ್ವೇಷ? ಇದ್ರ ಹಿಂದಿನ ನಿಗೂಢತೆ ಏನು? ಯಾಕಂದರೆ ಕಳೆದ ಕೆಲವು ದಿನಗಳಿಂದ ಡೊನಾಲ್ಡ್ ಟ್ರಂಪ್ ಭಾರತದ ಬಗ್ಗೆ ಹೇಳಿರುವ ಹೇಳಿಕೆಗಳನ್ನು ಗಮನಿಸಿದ್ರೆ ಈ ಪ್ರಶ್ನೆ ಮೂಡದೇ ಇರೋದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಇವತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಏನು ಸರ್, ಈ ಟ್ರಂಪ್ ಹುಚ್ಚಾಟ ಅಂತ ನಾವು ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಈ ಹುಚ್ಚಾಟಕ್ಕೆ ಒಂದು ಸೇರ್ಪಡೆ ಅಂತ ಸುಮ್ಮನಾಗ್ತಿರೋ ಅಥವಾ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರೋದಕ್ಕೆ ಅಷ್ಟೇ ಗಾಂಭೀರ್ಯತೆ ಇರುತ್ತೆ, ಅಷ್ಟೇ ಬೆಲೆ ಇರುತ್ತೆ ಅಂತೇಳಿ ಅದನ್ನ ಚರ್ಚೆಗೆ ಎತ್ಕೊಳ್ಳೋದು ಕರೆಕ್ಟ್ ಅಂತಿರೋ? ಏನಂತೀರಿ ಸರ್? ಸೊ ಮೊದಲನೇದಾಗಿ ಅವರು ಇವತ್ತು ನೀಡಿರುವ ಹೇಳಿಕೆ ಏನಿದೆ ಅವರ ಟ್ರೂತ್ ಖಾತೆಯಲ್ಲಿ ಹೇಳಿದ್ದು, ಇದು ನನ್ನ ನಿರೀಕ್ಷೆ ಇರೋದು ಭಾರತ ಇದಕ್ಕೆ ಪ್ರತಿಭಟನೆ ವ್ಯಕ್ತಪಡಿಸಬೇಕು ಅಂತ. ಅಟ್ಲೀಸ್ಟ್ ಪ್ರತಿಕ್ರಿಯೆ ಆದರೂ ಕೊಡಬೇಕಲ್ಲ, ಅದು ಈಗ ಕೊಡ್ತಾ ಇಲ್ಲ. ಸೊ ಅದನ್ನು ಹೇಳೋಕ್ಕಿಂತ ಬದಲು ಈ ವರದಿ ಏನು ಹೇಳುತ್ತೆ ಅನ್ನೋದನ್ನು ನಾವು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ಅನಿಸುತ್ತೆ ಸರ್. ಅವರದ್ದು ಈ ಜನ್ಮಸಿದ್ಧ ಪೌರತ್ವ, ಭಾರತ ಚೀನಾವನ್ನು ನರಕ ಕೂಪ ಅಂತ ನಿಂದಿಸಿದ ಟ್ರಂಪ್. ಅಂದರೆ ಸೊ ಅಮೆರಿಕಾದಲ್ಲಿ ಯಾರಾದರೂ ಮಗು ಹುಟ್ಟಿದರೆ ಅದಕ್ಕೆ ಹುಟ್ಟಿದ ತಕ್ಷಣ ಅಲ್ಲಿಯ ಪೌರತ್ವ ಬರುತ್ತೆ. ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಯಾವ್ದು ಹುಟ್ಟಿದ್ರು ಅದಕ್ಕೆ ಬರುತ್ತೆ. ಅದರ ಬಗ್ಗೆ ಅವ್ರು ಮಾತನಾಡ್ತಾ ಇವತ್ತು ಅವರು ಟ್ರೂತ್ ಖಾತೆಯಲ್ಲಿ ಹಾಕಿ ಹೇಳ್ತಾರೆ, ಅಮೆರಿಕಾದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕಿನ ಕುರಿತಂತೆ ಭಾರತ ಮತ್ತು ಚೀನಾ ವಿರುದ್ಧ ಜನಾಂಗೀಯ ನಿಂದನೆ ಇರುವ ಪತ್ರವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಏನಿದೆ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅನ್ನೋದು. ಒಂದನೇದಾಗಿ ಇದು ಜನಾಂಗೀಯ ನಿಂದನೆ, ಒಂದು ಜನಾಂಗವನ್ನು ನಿಂದಿಸೋದು. ಸೊ ಅವ್ರು ಏನು ಹೇಳಿದ್ದಾರೆ ನೋಡಿ, ಏಷ್ಯಾದ 2 ದೇಶಗಳಿಂದ ಚೀನಾ, ಭಾರತ ಇಲ್ಲಿಗೆ ಬರುವ ಜನರು ಮಗುವನ್ನು ಹೆರುತ್ತಾರೆ. ಅಂದರೆ ಅಮೆರಿಕವು ಮಕ್ಕಳೇ ಹೇರಬಾರ್ದು, ಮಗುವನ್ನು ಹೆರುತ್ತಾರೆ. ಮಗು ಜನ್ಮಸಿದ್ಧವಾಗಿ ಪೌರತ್ವ ಪಡೆಯುತ್ತದೆ. ಬಳಿಕ ಚೀನಾ, ಭಾರತ ಮತ್ತು ಇತರ ನರಕ ಕೂಪಗಳಿಂದ ಸಂಪೂರ್ಣ ಕುಟುಂಬವನ್ನು ಇಲ್ಲಿಗೆ ಕರೆತಂದು ನೆಲೆಸುತ್ತಾರೆ. ಅಮೇರಿಕ ಒಂದು ಗ್ರೇಟು, ಉಳಿದ ಎಲ್ಲ ದೇಶಗಳು ನರಕ ಕೂಪ. ಅದೇ ಹೇಳ್ತಾರೆ ಪತ್ರದಲ್ಲಿ. ಭಾರತೀಯರು ಮತ್ತು ಚೀನಿ ವಲಸಿಗರನ್ನು ಲ್ಯಾಪ್ಟಾಪ್ ಹೊಂದಿರುವ ದರೋಡೆಕೋರರು. ಅಂದರೆ ನಾವು ಏನು ಮಾಡ್ತೀವಿ, ಲ್ಯಾಪ್ಟಾಪ್ ಹಿಡ್ಕೊಂಡು ಹೋಗ್ತೀವಿ ಇಲ್ಲಿ ಅಮೇರಿಕಕ್ಕೆ, ಅವ್ರನ್ನ ದರೋಡೆ ಮಾಡ್ತೀವಿ. ನಾವು ಯಾಕೆ ಅವರು ಅವ್ರಿಗೆ ಪ್ರತಿಭೆಗಳು ಬೇಕಂತಲ್ವಾ ಸರ್ ಅವ್ರ ಕೆಲಸ ಅಲ್ವಾ? ಇಡೀ ಅವರ ಸಿಲಿಕಾನ್ ಸಿಟಿಯನ್ನು ಅಲ್ಲಿರೋ ಡಾಕ್ಟರ್ಗಳು ಯಾರಿದ್ದಾರೆ ಸರ್? ಯಾರು ಡಾಕ್ಟರ್ ಅಲ್ಲ, ಅಲ್ಲಿ ಇಡೀ ಸಿಲಿಕಾನ್ ಸಿಟಿಯನ್ನು ಆಳ್ತಾ ಇರುವವರು ಭಾರತೀಯರು. ಅಲ್ಲಿ ಅಮೆರಿಕವನ್ನು ತಮ್ಮ ದೇಶ ಅಂತ ಒಪ್ಕೊಂಡಿದ್ದಾರೆ, ಅಲ್ಲಿಯ ಅಭಿವೃದ್ಧಿಗೆ ಪಾಲುದಾರರಾಗಿದ್ದಾರೆ. ಅವ್ರನ್ನ ಲ್ಯಾಪ್ಟಾಪ್ ದರೋಡೆಕೋರರು ಅಂತ ಟ್ರಂಪ್ ಕರೀತಾರೆ. ಅಲ್ಲ, ಇದನ್ನ ಸಿಡಿದು ಬೀಳಬೇಕಿತ್ತು, ಇಷ್ಟೊತ್ತಿಗೆ ನಮ್ಮ ದೇಶ ಸಿಡಿದು ಬೀಳಬೇಕಿತ್ತು. ಆದರೆ ಯಾವುದು ಒಂದು ಮುಂದಿನ ಸಾಲ ನೋಡಿ, ಎಲ್ಲ ಮಾಫಿಯಾಗಳು ಒಟ್ಟಾಗಿ ಸೇರಿ ಮಾಡಿದ್ದಕ್ಕಿಂತ ಹೆಚ್ಚಿನ ಹಾನಿಯನ್ನು ಅವರು ಈ ದೇಶಕ್ಕೆ ಮಾಡಿದ್ದಾರೆ. ಲ್ಯಾಪ್ಟಾಪ್ ದರೋಡೆಕೋರರು. ಈ ವ್ಯಕ್ತಿ ಆಯ್ಕೆಯಾಗಲಿ ಅಂತ ನಮ್ಮಲ್ಲಿ ಹೋಮ ಮಾಡೋದು ಅಲ್ವಾ, ಪೂಜೆ ಮಾಡಿದ್ರು, ತುಪ್ಪ ಸುರಿದ್ರು ಬೆಂಕಿಗೆ, ಎಲ್ಲವನ್ನ ಮಾಡಿದ್ರು, ಯಜ್ಞ ಮಾಡಿದ್ರು, ಕುಣಿದಾಡಿದ್ರು. ಎಲ್ಲೋದ್ರು ಅವರು? ಅವರ ಬಾಯಲ್ಲಿ ಮಾತು ಯಾಕೆ ಬರ್ತಾ ಇಲ್ಲ? ಇಲ್ಲ ಸರ್, ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಬೇಕಲ್ಲ ಈಗ. ಭಾರತ ನರಕಕ್ಕೂಪ ನೀವು ಪ್ರಧಾನಿ ಹೇಳಿದ ತಕ್ಷಣ ಅವರ ರಾಜಕೀಯ ಬದುಕನ್ನು ನಾಶಪಡಿಸ್ತೀನಿ ಅಂತಾರೆ ಅವರು. ಏನಯ್ಯ ನೀನೇನ ಹರ್ಕೊಂಡು ಹೋಗೋದು ಅಂತ ಕೇಳುವ ಶಕ್ತಿ ಬೇಡವಾ? 56 ಇಂಚಿನ ಎದೆ ಅಲ್ಲ ಸರ್, ಎಷ್ಟು ನೋಡಿ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಅವರು 12-13 ಸರಿ ಅಫಿಷಿಯಲಿ ಹೇಳಿದ್ರು. ಅಲ್ಲ, ಅದಾರು ಹೇಳ್ಕೊಂಡು ಸಾಯ್ಲಿ ಸರ್.
ಇಂಡಿವಿಜುವಲ್ ಆಗಿ ನಿಮ್ಮ ರಾಜಕೀಯ ಈಗ ಯಾವನೋ ಹೌದು, ಭಾರತದ ಪ್ರಧಾನಮಂತ್ರಿಯ ರಾಜಕಾರಣವನ್ನ ನಾನು ಮುಗಿಸಬಲ್ಲೆ ಮನಸ್ಸು ಮಾಡಿದ್ರೆ ಅಂತ ಮೋದಿ ಹೇಳಿದ್ರು. ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಗಂಡಸ್ತನ ಅಂತ ಹೇಳಲ್ಲ. ಇನ್ನೊಂದಿದ್ರೆ ಮುಚ್ಕಡಿರ ನೀ ಯಾವನಯ್ಯ ನಂದನ್ನ ನಿಲ್ಸಕ್ಕೆ ದೊಡ್ಡಣ್ಣ ಆದ್ರೆ ಅವನಿಗಾಗಿರೋದು, ನೀನ್ ಇಟ್ಕೊಳ್ಳಯ್ಯ ನಾನು ನಾವು 140 ಕೋಟಿ ಜನಸಂಖ್ಯೆ ಇರೋ ದೇಶದ ಪ್ರಧಾನಿ ನಾನು ಆಯ್ಕೆ ಮಾಡಿದ್ರೆ ನೀ ಯಾವನಯ್ಯ ಮುಗಿಸ ಯಾಕೆ ಕೇಳಲ್ಲ? ಏನಿದೆ ಅಂತದ್ದು ಅಂತ ಏನಿದೆ ಅಂತದ್ದು. ಅದಾದ ಮೇಲೆ ಅವನು ನರಕಕೂಪ ಅಂತಾನೆ. ಪ್ರತಿ ವಿಚಾರದಲ್ಲಿ ಈ ರೀತಿಯ ನೀವು ಪ್ರಸ್ತಾವನೆಯಲ್ಲಿ ಹೇಳಿದ್ರಿ. ಭಾರತವನ್ನು ಸದಾ ಹೀಗಳಿತಾರೆ, ಇನ್ನೊಂದು ಮಾಡ್ತಾರೆ. ನಮ್ಮವರು ಧ್ವನಿನೇ ಇಲ್ಲ. ಇದು ದೇಶ ಪ್ರೇಮ ಅಲ್ಲ, ಅದನ್ನ ಇದೇನು ಅನ್ನೋದಿಲ್ಲ, ನನ್ಗೆ ಗೊತ್ತಾಗ್ತಾ ಇಲ್ಲ. ದೇಶಭಕ್ತಿ ಈ ನರಕಕೂಪ ಅನ್ನುವುದರ ವಿರುದ್ಧ, ಈ ಹೇಳಿಕೆಯ ವಿರುದ್ಧ ಭಾರತೀಯರು ಪ್ರತಿಭಟಿಸ್ಬೇಕು. ನೀವು ಅದು ಯಾವ ರೀತಿ ಕ್ಯಾಂಪೇನ್ ಇರಲಿ. ಈಗ ಅಮೆರಿಕದಲ್ಲಿ ಮಾತಾಡ್ತಿದ್ದಾರೆ, ಅವರಿಗೆ ಮಾನಸಿಕ ಸಮತೋಲನ ಇಲ್ಲ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಲುಕ್ಸ್ ಲೈಕ್ ದ್ಯಾಟ್ ಈಸ್ ಫ್ರಸ್ಟ್ರೇಟೆಡ್. ಸರ್, ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಇವ್ರು ಮೂಗು ತೂರಿಸ್ಕೊಂಡು ಹೋಗಿ ಏನೇನು ಮಾಡಬೇಕೆಲ್ಲ ಮಾಡಲಿಲ್ವಾ ಸರ್ ಅಮೆರಿಕ? ಡೊನಾಲ್ಡ್ ಟ್ರಂಪ್ ಮೊದಲು ಒಂದು ವಾರ ಏನು ಮಾಡಿದ್ರು, ಆಮೇಲೆ ಒಂದು ವಾರಕ್ಕೆ ಏನು ಮಾಡಿದರು, ಎಷ್ಟು ಸರಿ ಕದನ ವಿರಾಮ ಅಂದರು, ಎಷ್ಟು ಸರಿ ಮತ್ತೆ ಸ್ಟಾರ್ಟ್ ಮಾಡಿದರು. ಟ್ರಂಪ್ ಒಂಥರ ಹುಚ್ಚಾಟಗಳು, ಒಂದೊಂಥರ ಈಗ ನಮ್ಮ ಪ್ರದೀಪ್ ಈಶ್ವರು ಈ ಥರದವ್ರು ಇದಾರಲ್ಲ, ಇದೇ ನೆನಪು ಬರ್ತದೆ. ಅದಕ್ಕೆ ನೋಡಿ, ಅವರ ಆತ್ಮೀಯನಾದ ಒಬ್ಬ ಸೆನೆಟರ್ ಒಂದು ಹೇಳಿಕೆ ಕೊಡ್ತಾರೆ ಲಾಸ್ಟ್ ದಿವಸದ. ಇರಾನ್ಗೂ ಫೋನ್ ಮಾಡಿಬಿಟ್ಟು ಕೂಗಾಟ ಮಾಡಿ ಟ್ರಂಪ್ ಧ್ವನಿನೇ ಬಿದ್ದೋಗಿದೆ ಅಂತ. ಇರಾನ್ ಏನೂ ಮಾಡೋಕ್ಕಾಗದೆ ಫೋನ್ ಮಾಡಿ ಬೈದ ಅಂತ ಆಯ್ತು. ಅವ್ರು ಕ್ಯಾರೇ ಮಾಡಿಲ್ಲ. ಹೌದು, ಆವಾಗ ಇವ್ನ ಧ್ವನಿನೇ ಬಿದ್ದೋಯ್ತು, ಒದರಿ ಅಂತ. ಅಮೇರಿಕಾದಂತಹ ಒಂದು ದೇಶದ ಅಧ್ಯಕ್ಷ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತೆ. ಇನ್ನೊಂದು ದೇಶವನ್ನ ಒಂದು ಹೇಳ್ದ ಇರಾನ್ನ ನಾಗರಿಕತೆಯನ್ನೇ ನಾಶಪಡಿಸ್ತೀನಿ ಅಂತ. ಈಗ ಭಾರತ ಮತ್ತು ಚೀನಾವನ್ನ ನರಕಕೂಪ ಅಂತಾರೆ. ನರಕಕೂಪ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಏನು ನರಕಕೂಪ? ಇಂಡಿಯಾದಲ್ಲಿ ಏನು ನರಕ? ಏನು? ಅವರವ್ರು ಬೇಕಾದ ಬದುಕನ್ನು ಅವ್ರು ಕಟ್ಕೋತಾರೆ. ಸೊ ಅಮೇರಿಕಾದಲ್ಲಿ ಇದ್ದಂಗೆ ನಾವು ಇಲ್ಲದೆ ಇರ್ಬೋದು, ಆದರೆ ನಮ್ಮದೇ ಒಂದು ಸಂಸ್ಕೃತಿ ಇದೆ, ಪರಂಪರೆ ಇದೆ, ನಂಬಿಕೆ ಇದೆ, ಬದುಕಿದೆ, ಆಲೋಚನೆ ಇದೆ, ಧರ್ಮ ಇದೆ. ಇಂಥ ಒಂದು ದೇಶವನ್ನು ನೀವು ಹೇಗೆ ನರಕಕೂಪ ಅಂತ ಅದು ಹೇಳಕ್ ಹಕ್ಕೇನಿದೆ ಸರ್ ಅವ್ರಿಗೆ? ಇವನು ಯಾರು ನೀನು ಹೇಳೋದಕ್ಕೆ? ಯಾರು ಅದನ್ನ ಕೇಳಕ್ಕೆ ನಮಗೆ ದಮ್ಮಿಲ್ವಲ್ಲ. ಇಲ್ಲ ನೋಡಿ, ಚೀನಾವನ್ನ ಎದುರಿಸುವ ಶಕ್ತಿ ಕೂಡ ಅವರಿಗೆ ಇಲ್ಲದಂತಾಗಿದೆ. ಸೊ ಈ ಏಷ್ಯಾ ಈ ಶತಮಾನ ಇದೆಯಲ್ಲ, ಇದು ಏಷ್ಯಾದ ಶತಮಾನ. ಅಮೇರಿಕ ಮೊದಲ ಸ್ಥಾನದಿಂದ ಕುಸಿತಾ ಇದೆ. ಇಟ್ ಈಸ್ ಲೂಸಿಂಗ್ ನಾವ್. ಇರಾನ್ ಅಂತ ಒಂದು ದೇಶವನ್ನು ಯುದ್ಧದಲ್ಲಿ ಗೆಲ್ಲ ಯೋಗ್ಯ ಸರ್ ಇವರಿಗೆ. ಮಾರ್ಚ್ 1ರಿಂದ ಇವತ್ತಿನವರೆಗೂ ಆಗ್ತಾ ಇಲ್ಲ, ಏನು ಮಾಡಕ್ಕಾಗ್ತಾ ಇಲ್ಲ. ಈಗ ಏನೇನೋ ದಾರಿಗಳನ್ನು ಹುಡುಕ್ತಾ ಯುದ್ಧ ವಿರಾಮ, ಶಾಶ್ವತ ಯುದ್ಧ ವಿರಾಮ ಈ ರೀತಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈ ಅವನ ಫ್ರಸ್ಟ್ರೇಷನ್ ತಂದು ನಮ್ಮ ಮೇಲೆ ಆಗ್ತದೆ. ಅವ್ರಿಗೆ ಗೊತ್ತು ನಮ್ಮವ್ರು ಏನು ರಿಯಾಕ್ಟ್ ಮಾಡಲ್ಲ ಅಂತ. ಜೈಶಂಕರ್ ಏನ್ ಮಾಡ್ತಿದ್ದಾರೆ ಐ ಡೋಂಟ್ ನೋ. ಅಲ್ಲ ಸರ್, ಅವನು ಪಾಕಿಸ್ತಾನಕ್ಕೆ ಕೊಡೋಷ್ಟು ಇಂಪಾರ್ಟೆನ್ಸ್ ನಮ್ಗೆ ಕೊಡ್ತಾ ಇಲ್ವಲ್ಲ. ವ್ಯಾಪಾರಸ್ಥ ಅವನು. ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ, ಏನು ಗೊತ್ತಾ, ಈ ವ್ಯಾಪಾರಸ್ಥ ರಾಜಕಾರಣಿಗಳ ಮೂಲಭೂತ ಸಮಸ್ಯೆ. ನೀವು ರಾಜಕಾರಣಿ ಆದವನು ವ್ಯಾಪಾರಸ್ಥ ಆಗ್ಬೋದು. ಈ ಟ್ರಂಪ್ ವ್ಯಾಪಾರಸ್ಥ ಅವನು. ಅವರಿಗೆ ಆಗಿರುವುದೇನು ಅಂದರೆ, ಯಾಕೆ ಪಾಕಿಸ್ತಾನ ಹತ್ರ ಅಂದರೆ ಅವನ ಇನ್ವೆಸ್ಟ್ಮೆಂಟ್ ಪ್ರತಿಯೊಂದು ಪಾಕಿಸ್ತಾನದೇ. ಕ್ರಿಪ್ಟೋ ಕರೆನ್ಸಿ ಬಿಸ್ನೆಸ್ ಇದೆ, ಅವನ ಅಳಿಯನ್ನ ಮಗನ್ನ ಕಳಿಸಿದ್ದಾನೆ. ಸೊ ಆ ಕಾರಣಕ್ಕೆ ರಾಜಕೀಯ ಲಾಭಕ್ಕಿಂತ ಆರ್ಥಿಕ ಲಾಭ ಅವನಿಗೆ ಬಹಳ ಬರ್ತದೆ. ಅವರು ವೈಯಕ್ತಿಕ ಹಿತಾಸಕ್ತಿ, ಲಾಭ. ಯಾವ ರಾಜಕಾರಣಿ ಆದ್ರೂ ಅವನು ಬಿಸಿನೆಸ್ ಮ್ಯಾನ್ ಆದ ತಕ್ಷಣ ಪ್ರಾಬ್ಲಮ್ ವಿಲ್ ಸ್ಟಾರ್ಟ್. ಲಾಭ ನಷ್ಟದ ಪ್ರಶ್ನೆ ಅವನಿಗೆ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಟ್ರಂಪ್ದು ಆಗಿದ್ದಾಗಿ. ಸೊ ಟ್ರಂಪ್ಗೆ ಯಾವ ರೀತಿ ಅಂತಂದ್ರೆ, ಇನ್ನೊಂದು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಸೊ ಇಡೀ ಈ ವ್ಯವಹಾರದಲ್ಲಿ ಸೊ ಅಮೇರಿಕಾದ ಅಧ್ಯಕ್ಷರು ಏನೋ ಒಂದು ಡೀಲ್ ಮಾಡಿಬಿಟ್ಟು ಅವ್ರಿಗೆ ದುಡ್ಡು ಕೊಡಿಸ್ತಿದಾರಂತೆ ಇಂಡಿವಿಜುವಲ್ ಆಗಿ. ಆಸಿಫ್ ಮುನೀರ್ಗೆ. ಆಮೇಲೆ ಮತ್ತೊಂದು ಅಂತ ಏನು ಗೊತ್ತಾ ಸರ್, ನಿನ್ನೆ ಫರ್ಹಾನ್ ಒಬ್ಬರು MP ಪಾಕಿಸ್ತಾನ ಸಂಸತ್ನಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾರು ಅಲ್ಲಿ ಶಹಬಾಜ್ ಶರೀಫ್ ಮತ್ತು ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್, ಇವರಿಬ್ಬರಿಗೂ ಅವರ ಪ್ರಾದೇಶಿಕ ಶಾಂತಿ ಮತ್ತು ಸೌಹಾರ್ದತೆಯ ಕಾರ್ಯಚಟುವಟಿಕೆಗಳಿಗಾಗಿ ನೋಬೆಲ್ ಪಾರಿತೋಷಿಕವನ್ನು ಕೊಡಲಿಕ್ಕೆ ನೀವು ಇದನ್ನ ನಿನ್ನೆ ಪ್ರಪೋಸಲ್ ಮಾಡಿದ್ದಾರೆ. ಇನ್ನೇನು ಇಲ್ಲ. ಸೊ ಪಾಕಿಸ್ತಾನದ ಬಹುತೇಕ ಸೇನಾ ಮುಖ್ಯಸ್ಥರು ನೀವೆಲ್ಲರೂ ನಾನು ಕೊಡ್ತಾ ಹೋಗ್ತೀನಿ. ಅವ್ರು ರಿಟೈರ್ ಆದ್ಮೇಲೆ ವಿದೇಶಗಳಲ್ಲಿ 16 ದೇಶದಲ್ಲಿ ಆಸ್ತಿ ಇಟ್ಕೊಂಡಿದ್ದು ಬಯಲಿಗೆ ಬರುತ್ತೆ. ಆಯ್ತಾ? ಈಗ ಇವ್ರದ್ದು ಕೂಡ ಈ ಒಂದು ಶಾಂತಿ ಮಾತುಕತೆಯಿಂದ
ಹೇಳುವ ಪ್ರಕಾರ ಈ ಪಾಕಿಸ್ತಾನದಲ್ಲಿ ಚರ್ಚೆ ನಡೀತಾ ಇದೆ. ಹ್ಮ್ ಸೊ ಯಾರು ಅಸೀಂ ಮುನೀರ್ ಸಾಹೇಬರಿದ್ದಾರೆ ಹ್ಮ್ ಸೇನಾ ಮುಖ್ಯಸ್ಥರಿಗೆ, ಅವರಿಗೆ 5 ಬಿಲಿಯನ್ ಅಂತೆ, ಮತ್ತು ಶಹಬಾಜ್ ಶರೀಫ್ ಅವರಿಗೆ $2.5 ಬಿಲಿಯನ್ ಅಮೆರಿಕ ಡಾಲರ್ಸನ್ನು ಕೊಡುವ ನಡೀತಾ ಇದೆ ಅಂತ. ಅದು ಪರ್ಸನಲ್ ಅಕೌಂಟಿಗೆ ತಗೊಬಿಟ್ಟು ಪಾಕಿಸ್ತಾನ ಹಂಗೆ ಇರುತ್ತೆ, ದುಡ್ಡು ತಗೊಂಡು ಎಲ್ಲ ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಇದಕ್ಕೆ ಕಾರಣ ಯಾರಾಗ್ತಾ? ಟ್ರಂಪ್ ಅಂತವ್ರು. ಅಲ್ಲ ಸರ್, ಈ ಡೊನಾಲ್ಡ್ ಟ್ರಂಪ್ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿಯವರು ವ್ಯಾಟಿಕನ್ ಸಿಟಿನಲ್ಲಿ ಮಾಡಿದರು. ಆಮೇಲೆ ಇಂಡಿಯಾಗೆ ಕರ್ಕೊಂಬಂದ್ರು ಅವ್ರನ್ನ. ಮತ್ತು ಅಲ್ಲಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ಭಾರತೀಯರನ್ನೆಲ್ಲ ಸೇರಿಸಿರು ಸಭೆಗಳನ್ನು ಮಾಡಿದರು. ಮಾಡಿ ಟ್ರಂಪ್ಗೆ ಮತ್ತೆ ನೀವು ಬೆಂಬಲ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇಷ್ಟೆಲ್ಲ ಮಾಡಿದರೂ ಕೂಡ ನಮ್ಮ ವಿಶ್ವಗುರು, ನಮ್ಮ ಪ್ರಧಾನಮಂತ್ರಿ, ನಮ್ಮ ಮೋದಿಯವರು ಭಾರತವನ್ನು ನರಕ ಕೂಪ ಅಂದರೂ ಕೂಡ ಇನ್ನೂ ರಿಯಾಕ್ಟ್ ಮಾಡ್ತಾ ಇಲ್ವಲ್ಲ? ಇಲ್ಲ, ಅದಕ್ಕೆ ಒಂದು ಏನು ಗೊತ್ತಾ ನಿಮಗೆ, ಇಡೀ ವಿಶ್ವದ ಇತಿಹಾಸದಲ್ಲಿ ಒಂದು ದೇಶದ ಮುಖ್ಯಸ್ಥ ಇನ್ನೊಂದು ದೇಶದ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ ಪ್ರಚಾರ ಮಾಡೋದಿದೆಯಲ್ಲ, ಅದು ಆಂಟಿ ಡೆಮೊಕ್ರಾಟಿಕ್. ಆ ದೇಶದ ಆಯ್ಕೆ ಮಾಡ್ಕೋತಾರೆ. ಮೊದಲನೇದಾಗಿ ಇವರು ಯಾವ ಜನತಾಂತ್ರಿಕ ಮೌಲ್ಯಗಳು ಇಲ್ಲ ಅನ್ನೋದು ಫಸ್ಟ್ ತೋರಿಸುತ್ತೆ. ಎರಡನೇದ ಒಳಗಡೆ ಯಾವ ಕಾರಣಕ್ಕಾಗಿ ಅವರಿಗೆ ಭಯ ಇದೆಯೋ ಗೊತ್ತಿಲ್ಲ, ಆಂತರಿಕವಾಗಿ ಏನು ಗೊತ್ತಿಲ್ಲ. ಹೌದು, ಏನೋ ಇದೆ, ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಅಂತ. ಅಥವಾ ಇವರು ಪೌರುಷ ಏನೇ ಇದ್ರು ಬರೀ ಪಾಕಿಸ್ತಾನದ ವಿರುದ್ಧ ಅಷ್ಟೇ, ಬಾಂಗ್ಲಾದೇಶ ಪಾಕಿಸ್ತಾನದ ವಿರುದ್ಧ. ಅದು ಇಲೆಕ್ಷನ್ ಭಾಷಣಗಳಲ್ಲಿ ಮಾತ್ರ. ನೀವು ನರಕ ಕೂಪ ಅಂತಾನೆ ಲ್ಯಾಪ್ಟಾಪ್ ದರೋಡೆಕೋರರು ಅಂತ ಹೇಳಿದ್ದಿದೆಯಲ್ಲ, ಇಡೀ ಭಾರತ ಅಲ್ಲ ಸರ್, ಇಡೀ ಸಾಫ್ಟ್ವೇರ್ ಇದ್ದಮಕ್ಕೆ ಅಲ್ಲದೆ ನಮ್ಮ ಬೆಂಗಳೂರು ITV ಸಿಟಿಗೆ ಇದು ಕಳಂಕ ಅಲ್ವಾ ಸರ್? ಇದು ಇಡೀ ಭಾರತೀಯರ ಕಳಂಕ, ನನಗೆ ಕಳಂಕ, ನಿಮಗೆ ಕಳಂಕ. ಸಿ ನಮ್ಮ ಮೇಲೆ ನಮ್ಮ ದರೋಡೆಕೋರರು ಲ್ಯಾಪ್ಟಾಪ್, ನಾವು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ನಮ್ಮ ಯಾರೋ ನಮ್ಮ ಮಾವನೋ ಅತ್ತೆನೋ ನಮ್ಮ ಅಜ್ಜನೋ ಯಾವನ ಇರಲಿ, ಅಮೇರಿಕ ಯಾವುದೋ ಕಾಲದಲ್ಲಿ ಹೋಗಿರ್ಬೋದು, ಅವರು ಲ್ಯಾಪ್ಟಾಪ್ ಇಟ್ಕೊಂಡು ಬದುಕ್ಬೋದು. ಅವರೆಲ್ಲರೂ ದರೋಡೆಕೋರರ? ನಮ್ಗೆ ದರೋಡೆ ಬೇರೆ ಕೆಲಸ ಇಲ್ವ? ನಾವು ಅಮೇರಿಕ ಹೋಗಿ ದರೋಡೆ ಮಾಡ್ತೀವ? ಲ್ಯಾಪ್ಟಾಪ್ ದರೋಡೆಕೋರರು. ಇಂಡಿಯಾದ ನರಕ ಕೂಪ ಏನು ಗೊತ್ತು ಟ್ರಂಪ್ಗೆ ಇಂಡಿಯಾದ ಬಗ್ಗೆ? ನೀವು ನಿಜವಾದ ಭಾರತೀಯರಾದರೆ ಯು ಶುಡ್ ಪ್ರೊಟೆಸ್ಟ್. ನಿಮಗೆ ನಿಮ್ಮ ದೇಶ ಪ್ರೇಮವನ್ನು ಇಲ್ಲಿ ತೋರಿಸಿ. ನಿಮ್ಮ ಭಾರತೀಯ ರಾಷ್ಟ್ರೀಯತೆ ಅನ್ನೋದು ಕೇವಲ ಇಲೆಕ್ಷನ್ ಪ್ರಚಾರಕ್ಕಲ್ಲ, ರಾಜಕೀಯ ವಿರೋಧಿಗಳನ್ನು ಮಣಿಸೋದಕ್ಕೆ, ಮತ ತಗೊಳ್ಳೋ ಅಧಿಕಾರಗಳಲ್ಲ. ರಾಷ್ಟ್ರೀಯತೆ ಅನ್ನೋದು ಹೀಗಿಲ್ಲಿರಬೇಕು. ನಮ್ಮ ಆಂತರಿಕ ಜಗಳಗಳು ಬೇರೆ, ಆದರೆ ವಿದೇಶದವರು ನಮ್ಮ ಬಗ್ಗೆ ಮಾತನಾಡಿದಾಗ ವಿ ಶುಡ್ ಕಂಡೆಮ್ ದ್ಯಾಟ್. ಯಾಕೆ ಮೌನ ಹಾಗಾದ್ರೆ ನಮ್ದು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಶರಣಾಗತಿ ಇದಕ್ಕಿಂತ ಬೇರೆ ವರ್ಡ್ ಇಲ್ಲ ಅಂತ? ಇಲ್ವೇ ಇಲ್ಲ. ಶರಣಾಗತಿ ಇಸ್ ತುಂಬ ಒಳ್ಳೆಯ ಶಬ್ದ. ಅದು ಶರಣಾಗ್ಬಿಟ್ಟಿದ್ವಿ. ಅವನು ಪ್ರಶ್ನೆ ಮಾಡೋ ಶಕ್ತಿ ಇಲ್ಲ, ಅದಕ್ಕೆ ಆಟ ಆಡ್ತಾರೆ ಅವರು. ಫಸ್ಟ್ ಟೈಮು ಹೇಗೆ ಗೊತ್ತಾ, ಈಗ ಒಂದು ಸಲ ನಾನು ನಿಮ್ಮ ಹತ್ರ ಏನೋ ಬೈತೀನಿ ಅಂತ ಇಟ್ಕೊಳ್ಳಿ, ನೀವು ತಕ್ಷಣ ರಿಯಾಕ್ಟ್ ಮಾಡಿದ್ರೆ ನಾನು ಕರೆಕ್ಟ್ ಆಗ್ತೀನಿ. ನಾನು ಬೈದ ತಕ್ಷಣ ನೀವು ಕೇಳ್ಕೊಂಡಿದ್ರೆ, ಅಥವಾ ನೀವು ಬೈದ ತಕ್ಷಣ ನಾನು ಕೇಳ್ತಾ ಇದ್ದರೆ ನಂತರ ಅಲ್ಲ ಸರ್. ಜೈಶಂಕರ್ ಹೇಳಿದ್ರಲ್ಲ ಸರ್, ಯಾವಾಗ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇದೆ, ಭಾರತ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ, ಇದು ಹಿನ್ನಡೆ ಅಲ್ವಾ ಅಂತ ಕೇಳಿದಾಗ, ಭಾರತ ಮಧ್ಯಸ್ಥಿಕೆ ವಹಿಸುವಂತ ಏಜೆಂಟ್ ಅಲ್ಲ, ಬ್ರೋಕರ್ ಅಲ್ಲ, ದಲ್ಲಾಳಿಗಳಲ್ಲ. ಈಗ ಬಾಯ್ ಬಿಡ್ಲಿ ನೋಡೋಣ. ಅಲ್ಲಲ್ಲ, ಜರ್ಮನಿಗೆ ಹೋದಂತ ರಾಜನಾಥ್ ಸಿಂಗ್ ಏನಂದ್ರೆ ಇವತ್ತು ಜರ್ಮನಿಲಿ ಹೋದವರು. ಸೊ ಏನಿದೆ, ಭಾರತ ಮಧ್ಯಸ್ಥಿಕೆ ವಹಿಸುವ ಕಾಲ ಬರಬಹುದು, ಟೈಮ್ ಬರಬೇಕು. ಆ ಟೈಮಿಗೆ ಕಾಯ್ತಾ ಇದ್ದೀವಿ. ಆ ಟೈಮ್ ಬಂದ್ರೆ ಮಧ್ಯಸ್ಥಿಕೆ. ಇವರು ಹೇಳಿಕೆಗೂ ಜೈಶಂಕರ್ ಹೇಳಿಕೆಗೂ ಒಂದಕ್ಕೊಂದಕ್ಕೆ ಹೌದು. ಅಂದ್ರೆ ಸರ್ಕಾರಕ್ಕೆ ಸ್ಪಷ್ಟವಾದಂತ ಒಂದು ನೀತಿಗಳಿಲ್ಲ, ವಿದೇಶಾಂಗ ನೀತಿಗಳಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸೋಲು, ಶರಣಾಗತಿ, ಹತಾಶೆ ಎಲ್ಲ ಕಾಣ್ತಾ ಇದೆ. ಐ ಸ್ಟಿಲ್ ಎಕ್ಸ್ಪೆಕ್ಟ್ ನಾಳೆ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಮುಚ್ಕೊಂಡಿರ ಬಾಯಿ ಇಟ್ಕಡೆಯ ನನ್ನ ಇಂಡಿಯಾ ನರಕ ಕೂಪ ಅಲ್ಲ ಅಂತ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಹೇಳ್ಬೇಕು. ಜೈಶಂಕರ್ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಅದು ಹೇಳ್ಬೇಕು. ನಮ್ಮವರು ಹುಡುಗರಿದಾರಲ್ಲ, ITBTಯಲ್ಲಿ ಕೆಲಸ ಮಾಡೋರು, ಇನ್ನೊಂದು ಕೇವಲ ಲ್ಯಾಪ್ಟಾಪ್ ಇಟ್ಕೊಂಡು ದರೋಡೆಕೋರರಲ್ಲ. ನಿಮ್ಮ ದೇಶವನ್ನು ಉದ್ಧಾರ ಮಾಡಕ್ಕೆ ದೇಶವನ್ನು ನಿಮ್ಮ ಉದ್ಧಾರ ಮಾಡಿದೀವಿ, ನಿಮ್ಮ ದೇಶ ಡೆವಲಪ್ ಮಾಡಿದೀವಿ, ಟ್ಯಾಕ್ಸ್ ಕಟ್ತೀವಿ. ಇಡೀ ನಿಮ್ಮ ಸಿಲಿಕಾನ್ ಸಿಟಿ ಬದುಕಿರುವುದು, ನಿಂತಿರುವುದು ಇಂಡಿಯಾ ನಮ್ಮ ಲ್ಯಾಪ್ಟಾಪ್ ಮೇಲೆ ಅಂತ ಹೇಳುವ ಶಕ್ತಿ ಬರ್ಬೇಕಲ್ವಾ? ಐ ಎಕ್ಸ್ಪೆಕ್ಟ್ ದಟ್. ಎಸ್ ಸರ್, ನೋಡೋಣ ಆ ಒಂದು ತಾಕತ್ತನ್ನ, ಆ ಒಂದು ಏನಂತಾರೆ ಅದಕ್ಕೆ ವರ್ಡ್, ಅದನ್ನ ಪ್ರಯೋಗ ಮಾಡೋದು ಬೇಡ, ಅದನ್ನ ತೋರಿಸ್ತಾರ ನಮ್ಮವರು ಅನ್ನೋದನ್ನ ನಾವು ನೋಡೋಣ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಟ್ರಂಪ್ ಹುಚ್ಚಾಟದ ವಿರುದ್ಧ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಖ್ಯಾತ ಪತ್ರಕರ್ತರು ಶ್ರೀ ಶಶಿಧರ್ ಭಟ್ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್. ಸರ್, ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಬೇಕಲ್ಲ, ಈಗ ಭಾರತ ನರಕ ಕೂಪ ನೀವು ಪ್ರಧಾನಿ ಹೇಳಿದ ತಕ್ಷಣ
ಅವರ ರಾಜಕೀಯ ಬದುಕನ್ನು ನಾಶಪಡಿಸ್ತೀನಿ ಅಂತಾರೆ. ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಅವರು ಒಂದು 12-13 ಸರಿ ಅಫಿಷಿಯಲಿ ಹೇಳಿದ್ರು. ನಾವು 140 ಕೋಟಿ ಜನಸಂಖ್ಯೆ ಇರೋ ದೇಶದ ಪ್ರಧಾನಿ ನಾನು ಆಯ್ಕೆ ಮಾಡಿದ ನೀ ಅವನ ಮುಗಿಸ ಯಾಕೆ ಕೇಳಿಲ್ಲ? ಇಂಡಿಯಾದ ನರಕಕೂಪ ಏನು ಗೊತ್ತು ಟ್ರಂಪ್ಗೆ ಇಂಡಿಯಾದ ಬಗ್ಗೆ? ನಮ್ಗೆ ಒಂದು ಸ್ವಲ್ಪ ಗಂಡಸ್ತನ ಅಂತ ಹೇಳಲ್ಲ. ಇನ್ನೊಂದಿದ್ರೆ ಮುಚ್ಚಿಗಡಿರ ನೀ ಯಾವನಯ್ಯ ನಂದನ್ನು ನಿಲ್ಸೋದು ಕೇಳಲ್ವಾ? ಇಡೀ ಸಾಫ್ಟ್ವೇರ್ ಉದ್ಯಮಕ್ಕೆ ಅಲ್ಲದೆ ನಮ್ಮ ಬೆಂಗಳೂರು ITV ಸಿಟಿಗೆ ಇದು ಕಳಂಕ ಅಲ್ವಾ ಸರ್? ಇದು ಇಡೀ ಭಾರತೀಯರ ಕಳಂಕ, ನನಗೆ ಕಳಂಕ, ನಿಮಗೆ ಕಳಂಕ. ಬಿಸಿ ನಮ್ಮ ಮೇಲೆ ನಮ್ಮ ದರೋಡೆಕೋರು ಲ್ಯಾಪ್ಟಾಪ್, ನಾವು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತೀವಿ.